ದಾಳಿಂಬೆ ಆ್ಯಕ್ಚುಲಿ ಪೊಮಗ್ನೇಟ್ ಅಂತ ಹೇಳ್ತೀವಿ ನಾವು. ಸೊ ಗಿಡ ಒಣಗೋಗಿದೆ, ಬೇರೆಲ್ಲ ಏನೋ ಹಾಳಾಗಿರ್ತದೆ. ಆ್ಯಕ್ಚುಲಿ ಈ ವಿಲ್ಟ್ ಬರೋದು ಆ್ಯಕ್ಚುಲಿ ನೆಮಟೋಡು ಒಂದು ಕಾರಣ, ಆಮೇಲೆ ಕೆಟ್ಟು ಶಿಲೀಂಧ್ರ ಒಂದು ಕಾರಣ. ಭೂಮಿ ಹಾಳಾಗಿದೆ, ಸೊ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡಿದ್ವಿ, ಕಂಪ್ಲೀಟ್ ಗಂಟೆಗಳು ಆ್ಯಕ್ಚುಲಿ ಇದು ಹಾಳಾಗ್ತಾ ಇದೆ, ಒಣಗೋಗ್ತಾ ಇದೆ. ಸೊ ಇದು ಬ್ಲೈಟ್ ಅಂತ, ಇದು ಒಂದು ತುಂಬ ದೊಡ್ಡ ಸಮಸ್ಯೆ. ಸಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ, ರಸ ತೊಗೊಳ್ಳೋದು ಹುಳಗಳು ಆ್ಯಕ್ಚುಲಿ, ಮೀಲಿ ಬಗ್ಸ್ ಅಂತ ಹೇಳ್ತೀವಿ, ಆಮೇಲೆ ತ್ರಿಪ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಕ್ರಾಪ್ಸ್ನಲ್ಲಿ ಪ್ರಾಬ್ಲಮ್ಸು ಇಡೀ ಇಂಡಿಯಾದಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ವಿಲ್ಟ್ ಡಾಕ್ಟೋ ಅಂತ ನಾವು ತಂದಿದ್ವಿ. ಸೊ ನಾವು ಫಸ್ಟ್ ಟೈಮ್ ಮಾಡಿದ್ವಿ ಸುಸ್ಥಿರ ಬಯೋಆರ್ಗಾನಿಕ್ಸಿಂದ. ನಾನು ರಿಟೈರ್ ಆದಮೇಲೆ ನಾವು ರಿಸರ್ಚ್ ಮಾಡಿ ಇದು ಮಾಡಿದ್ವಿ. ಜಸ್ಟ್ 1-2 ಮಿಲ್ಲಿ, ಇದರಲ್ಲಿ ಒಂದು 10,000 ಒಂದು ಎಕರೆಗೂ ಇದರಲ್ಲಿ ಮೇಲೆ ಬಂಡವಾಳ ಮಾಡಿದರೆ ರೈತರು ಮಿನಿಮಮ್ ಅಂದರೆ ಒಂದು 40,000 50,000 ಲಾಭ ನೋಡ್ಬೋದು. ಸೊ ಇವಾಗ ಲಾಸ್ಟ್ ಎಪಿಸೋಡ್ನಲ್ಲಿ ಆಮೇಲೆ ಮೆಣಸಿನಕಾಯಿ ಚಿಲ್ಲೀಸ್ ಬಗ್ಗೆ ನಾವು ಹೇಳಿದ್ವಿ, ಅದು ರೋಗಗಳು ಹೆಂಗೆ, ಅದು ಉತ್ಪಾದನೆ ಹೆಂಗೆ ನಾವು ಹೆಚ್ಚಿಸಬೇಕು ಅಂತ ಎಲ್ಲ ಅದ್ರ ಬಗ್ಗೆ ನಾವು ಹೇಳಿದ್ವಿ. ಈವಾಗ ನಾನು ಈ ದಿವಸ ದಾಳಿಂಬೆ ಆ್ಯಕ್ಚುಲಿ ಪೊಮಗ್ನೇಟ್ ಅಂತ ಹೇಳ್ತೀವಿ ನಾವು. ಸೊ ಇದ್ರ ರೈತರು ತುಂಬ ವಿಲ್ಟ್ ಪ್ರಾಬ್ಲಮ್ ಅಂತ, ಆಮೇಲೆ ಬ್ಲೈಟ್ ಪ್ರಾಬ್ಲಮ್ ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ. ತುಂಬ ರಾಸಾಯನ ಕೀಟನಾಶಕಗಳು ಯೂಸ್ ಮಾಡ್ತಾಯಿದ್ದಾರೆ. ಸೊ ಅದು ನಾವು ರಾಸಾಯನ ಕೀಟನಾಶಕಗಳು ಕಡಿಮೆ ಮಾಡೋಣ, ವಿಷರಹಿತ ನಾವು ದಾಳಿಂಬೆ ನಾವು ಈ ಸಮಾಜಕ್ಕೆ ಕೊಡೋಣ ಅಂತ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮುಂಚೆ ನಾವು ಏನಂದರೆ ಅದರಲ್ಲಿ ಏನು ಸಮಸ್ಯೆಗಳು ಏವಿ ಅಂತ ನಾವು ಯೋಚನೆ ಮಾಡೋಣ. ಸೊ ಯೋಚನೆ ಮಾಡಬೇಕಂದ್ರೆ ವಿಲ್ಟ್ ಅಂತೂ ತುಂಬ ಪ್ರಾಬ್ಲಮ್ ಇದೆ, ದೊಡ್ಡ ಪ್ರಾಬ್ಲಮ್ಮು. ವಿಲ್ಟ್ ಅಂದರೆ ಒಣಗೋದು ಆ್ಯಕ್ಚುಲಿ. ಸೊ ಇವಾಗ ನೋಡಿ, ಸೊ ಇಲ್ಲಿ ಗಿಡ ಒಣಗೋಗಿದೆ. ಸೊ ಗಿಡ ಒಣಗೋಗಿದೆ, ಬೇರೆಲ್ಲ ಹಾಳಾಗಿರ್ತದೆ ಆ್ಯಕ್ಚುಲಿ. ಸೊ ಈ ಥರ ಇದು ವಿಲ್ಟ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಇಷ್ಟು ಹಾಳಾಗ್ತದೆ ಆ್ಯಕ್ಚುಲಿ. ಸಂಪೂರ್ಣವಾಗಿ ಹೋಗಿದೆ. ಅದನ್ನು ಅವರು ಏನು ಮಾಡೋಕ್ಕಾಗಲ್ಲ, ಅದನ್ನು ಕಟ್ ಮಾಡಬೇಕು. ಸೊ ಅದೇ ಥರ ಇವಾಗ ಕರ್ನಾಟಕದಲ್ಲಿ ತುಂಬ ಜಾಗದಲ್ಲಿ ಕಟ್ ಮಾಡ್ತಾಯಿದ್ದಾರೆ ವಿಲ್ಟು. ಆಮೇಲೆ ಬ್ಲೈಟ್ ಅಂತ ಹೇಳ್ತೀವಿ, ಅದು ನಾನು ತೋರಿಸ್ತೀನಿ ನಾನು. ಸೊ ಅದು ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ಮು. ಸೊ ಅದು ಏನು ಅಂತ ರೈತರಿಗೂ ಕಷ್ಟ ಆಗ್ತಾಯಿದೆ, ಅವ್ರು ಕಟ್ ಮಾಡಿಬಿಡ್ತಾ ಇದ್ದಾರೆ. ಸೊ ಅದು ನಾನು ತೋರಿಸ್ತೀನಿ ನಾನು. ಈ ವಿಲ್ಟ್ ಬರೋದು ಆ್ಯಕ್ಚುಲಿ ನೆಮಟೋಡು ಒಂದು ಕಾರಣ, ಆಮೇಲೆ ಕೆಟ್ಟು ಶಿಲೀಂಧ್ರ ಒಂದು ಕಾರಣ. ಸೊ ಫ್ಯೂಸೇರಮ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೆರಟೋಸಿಸ್ಟಿಕ್ ಸಿಂಬ್ರಿಯೇಟಾ ಅಂತ ಹೇಳ್ತೀವಿ. ಸೊ ಇದೆಲ್ಲ ಒಂದು ಕಾರಣ ಆ್ಯಕ್ಚುಲಿ. ಸೊ ಈ ವಿಲ್ಟ್ ಇಲ್ಲಿ ನೋಡಿದರೆ ನಾವು ತುಂಬ ಜಾಗನಲ್ಲಿ ನೋಡಿದ್ದೀವಿ. ಸೊ ನಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಅದು ವಿಲ್ಟ್ ಇದೆಯಾ ಇಲ್ಲ ಅಂತ. ಏನೋ ಸ್ವಲ್ಪ ಹಳದಿ ಏನೋ ಬಣ್ಣ ಇರ್ತದೆ ಬೇರು ಮೇಲೆ, ಎಲೆ ಮೇಲೆ. ಬಟ್ ಅದು ನಾವು ಬೇರು ನೋಡಿದರೆ ಆವಾಗ ನಾವು ಗಂಟುಗಳು ನೋಡ್ಬೋದು, ಜಂತುಹುಳ ಅಂತ ಹೇಳ್ತೀವಿ. ಸೊ ಅದು ಈ ಥರ ಗಂಟುಗಳು ಎಲ್ಲ ಹಾಳಾಗಿದೆ. ಇವಾಗ ತರಕಾರಿ, ಹಣ್ಣು, ಪ್ರತಿಯೊಂದು ಇದರಲ್ಲಿ ಗಂಟುಗಳು ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಇದೆ. ಜಂತುಹುಳ ಅಂತ ಹೇಳ್ತೀವಿ, ಪ್ರತಿಯೊಂದು ಕ್ರಾಪ್ನಲ್ಲಿ ನೆಮಟೋಡ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ. ದೆನ್ ಇದು ಕೆಟ್ಟು ಶಿಲೀಂಧ್ರ ಫ್ಯೂಸೇರಮ್ ಅಂತ ಹೇಳ್ತೀವಿ, ಆಮೇಲೆ ಕೆಟ್ಟು ಬ್ಯಾಕ್ಟೀರಿಯಾ ರಾಸ್ವನಿ ಅಂತ ಹೇಳ್ತೀವಿ, ಅದರ ತುಂಬ ಬಾಧ ಆ್ಯಕ್ಚುಲಿ. ಸೊ ಹಾಳಾಗಿದೆ, ಭೂಮಿ ಹಾಳಾಗಿದೆ. ಸೊ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡಿದ್ವಿ. ಸೊ ಅದು ಇವಾಗ ಏನಂದರೆ ಒಳ್ಳೆ ಶಿಲೀಂಧ್ರಗಳು ನಾವು ಸೇರಿಸಬೇಕು, ಕೆಟ್ಟು ಶಿಲೀಂಧ್ರ ಜಾಸ್ತಿ ಆಗಿದೆ. ಅದಕ್ಕೆ ಪ್ರತಿಯೊಂದು ಗಿಡದಲ್ಲಿ ನೆಮಟೋಡು ಆಮೇಲೆ ವಿಲ್ಟ್ ಪ್ರಾಬ್ಲಮ್ ಅನ್ನೋದು, ಒಣಗೋದು ತುಂಬ ಜಾಸ್ತಿ ಇದೆ. ಇವಾಗ ನೋಡಿದರೆ ಈ ಥರ ಕಂಪ್ಲೀಟ್ ಗಂಟೆಗಳು ಆ್ಯಕ್ಚುಲಿ ಇದು ಹಾಳಾಗ್ತಾ ಇದೆ, ಒಣಗೋಗ್ತಾ ಇದೆ. ಸೊ ಇದು ಬ್ಲೈಟ್ ಅಂತ, ಇದು ಒಂದು ತುಂಬ ದೊಡ್ಡ ಸಮಸ್ಯೆ. ಇದಕ್ಕೆ ಬ್ಯಾಕ್ಟೀರಿಯಾ ಪೂರ್ವಕ ಬರ್ತದೆ ಆ್ಯಕ್ಚುಲಿ. ಸೊ ಇದು ತುಂಬ ಜನ ಸ್ಪ್ರೇ ಮಾಡ್ತಾರೆ, ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇದು ಬ್ಲೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದೊಂದು ಸಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ, ರಸ ತೊಗೊಳ್ಳೋದು ಹುಳಗಳು ಆ್ಯಕ್ಚುಲಿ. ಸೊ ಈ ಥರ ಮೀಲಿ ಬಗ್ಸ್ ಅಂತ ಹೇಳ್ತೀವಿ, ಆಮೇಲೆ ತ್ರಿಪ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಕ್ರಾಪ್ಸ್ನಲ್ಲಿ ಪ್ರಾಬ್ಲಮ್ಸು. ಇವಾಗ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಆಮೇಲೆ ನೆಮಟೋಡು ಭೂಮಿನಲ್ಲಿ ಹಾಳು ಮಾಡೋದು. ಆಮೇಲೆ ಕೀಟಗಳು ನೋಡಿದರೆ ಆ್ಯಕ್ಚುಲಿ ರಸ ತೊಗೊಳ್ಳೋ ಕೀಟಗಳು, ತ್ರಿಪ್ಸು, ಮೈಟ್ಸು, ಇದೆಲ್ಲ ಮೀಲಿ ಬಗ್ಗು ಅನ್ನೋದು ಪ್ರಾಬ್ಲಮ್ಮು. ಆದಮೇಲೆ ಇದು ಇವಾಗ ಬ್ಲೈಟ್ ಅನ್ನೋದು ಬ್ಯಾಕ್ಟೀರಿಯಾದು, ಇದೆಲ್ಲ ಪ್ರಾಬ್ಲಮ್ಸು. ಇದಕ್ಕೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾವು ಏನು ಮಾಡ್ಬೋದು ಅಂದರೆ, ನಾವು ಸಂಶೋಧನೆ ಮಾಡಿ ಸೊ ನಾವೇನು ಮಾಡಬೇಕು ಅಂತ ನಾವು ರೈತರಿಗೆ ಹೇಳ್ತಾ ಇದ್ವಿ. ನಾನು ಹೇಳೋದೇ ಅಂದರೆ, ಇವಾಗ ನಾವು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ, ಭೂಮಿ ಆರೋಗ್ಯ ನಾವು ಕಾಪಾಡ್ಕೋಬೇಕಂದ್ರೆ ಇವಾಗ ವಿಲ್ಟ್ ಅಂತ ಹೇಳ್ತೀವಿ ನಾವು, ಇದು ಆಮೇಲೆ ನೆಮಟೋಡ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಹತ್ರ ಆ್ಯಕ್ಚುಲಿ ಲ್ಯಾಕ್ಟೋಬ್ಯಾಸಿಲಸ್ ಬೇಸ್ಡು ಇಡೀ ಇಂಡಿಯಾದಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ವಿಲ್ಟ್ ಡಾಕ್ಟೋ ಅಂತ ನಾವು ತಂದಿದ್ವಿ. ಆಮೇಲೆ ಒಂದು ನೆಮಟೋಡ್ ಡಾಕ್ಟೋ ಅಂತ ನಾವು ರೆಡಿ ಮಾಡಿದ್ವಿ. ಸೊ ನೆಮಟೋಡ್ ಡಾಕ್ಟೋ 1 ಲೀಟ್ರು, ಆಮೇಲೆ ಜಮ್ ಬೂಸ್ಟು ಅಂತ, ಇದಕ್ಕೆ 100 ಕೋಟಿ ಜೀವಾಣುಗಳು ಇರ್ಬೋದು ಇದರಲ್ಲಿ. ಸೊ ನಾವು 1,000 ಕೋಟಿ ನಾವು ಮಾಡ್ಕೋಬೇಕಂದ್ರೆ, ಸೊ ಇದು 200 ಲೀಟ್ರ್ನಲ್ಲಿ ಹಾಕ್ಕೊಂಡು, ಸೊ ಇಲ್ಲಿ ಜಮ್ ಬೂಸ್ಟು ಅಂತ ಒಂದಿದೆ.
ಸೊ ಇದು ಪೌಡ್ರ್ ಇದೆ ಆ್ಯಕ್ಚುಲಿ, ನಾವು ಬೆಲ್ಲ ಹಾಕಬೇಕಾಗಿಲ್ಲ, ಆಮೇಲೆ ಕಡಲೆ ಹಿಟ್ಟು ಹಾಕಬೇಕಾಗಿಲ್ಲ. ಇದು 1 kg ಹಾಕಿದ್ರೆ ಒಂದು 200 ಲೀಟ್ರ್ 300 ಲೀಟ್ರ್ ನಾವು ರೆಡಿ ಮಾಡ್ಕೋಬೋದು. ಇದು ನಾವು ಡ್ರಿಪ್ ಪೂರ್ವಕ ಕಳಿಸ್ಬೋದು, ಇಲ್ಲ ಅಂದರೆ ಡ್ರೆಂಚಿಂಗ್ ಮಾಡ್ಬೋದು, ಬುಡಕ್ಕೆ ಕೊಡೋದು. ಅದೇ ಥರ ವಿಲ್ಟ್ ಡಾಕ್ಟರ್ 1 ಲೀಟ್ರು, ಜಮ್ ಬೂಸ್ಟ್ ಅನ್ನೋದು 1 kg. ಸೊ ಒಂದು 2 ದಿವಸ ನೀರಿನಲ್ಲಿ ಬಿಡಬೇಕು, ಒಂದು 400 ಲೀಟ್ರ್ ಆದರೂ ಪ್ರಾಬ್ಲಮ್ ಇಲ್ಲ. ಸೊ ಅದು ತೊಗೊಂಡು 2 ದಿವಸ ಆದಮೇಲೆ ನಾವು ಗಿಡಕ್ಕೂ ನಾವು ಕೊಡ್ತಾ ಇರಬೇಕು. ಈ ಥರ ನಾವು 10 ದಿವಸ ಒಂದು ಸಲ ಕೊಡ್ತಾ ಇರಬೇಕು. ಒಂದು 2 ತಿಂಗಳು ಕೊಟ್ಬಿಟ್ಟು, ಒಂದು 2 ತಿಂಗಳು ಗ್ಯಾಪ್ ಕೊಟ್ಬಿಟ್ಟು, ತಿರ್ಗಾ 1 ತಿಂಗಳು ಕೊಟ್ಬಿಟ್ಟು, ಆ ಥರ ನಾವು ಮಾಡ್ತಾ ಇರಬೇಕು. ಸೊ ಆ ಥರ ಮಾಡಿದ್ರೆ ಅಂದರೆ ಬೇರು ಆರೋಗ್ಯ ಚೆನ್ನಾಗಿರ್ತದೆ, ಜಂತು ಹುಳ ಕಡಿಮೆ ಆಗ್ತದೆ, ಆಮೇಲೆ ಕೆಟ್ಟು ಶಿಲೀಂಧ್ರ ಕಡಿಮೆ ಆಗ್ತದೆ. ಸೊ ಬೇರು ಆರೋಗ್ಯ ಚೆನ್ನಾಗಿದ್ದರೆ ಆವಾಗ ಇದು ರೋಗನಿರೋಧಕ ಶಕ್ತಿ ಬರ್ತದೆ, ಬೆಳವಣಿಗೆ ಚೆನ್ನಾಗಿರ್ತದೆ, ಇಳುವರಿ ಜಾಸ್ತಿ ಆಗ್ತದೆ. ಸೊ ಇವಾಗ ಇದು ನಾವು ಬ್ಲೈಟ್ ಅಂತ ಹೇಳ್ತಾ ಇದ್ವಲ್ಲ, ಸೊ ಈ ಬ್ಲೈಟ್ ಅನ್ನೋದು ಆ್ಯಕ್ಚುಲಿ ನಾವಂದರೆ ಇದು ಬ್ಯಾಕ್ಟೀರಿಯಾ ಅಂತ ಬರ್ತದೆ. ಬ್ಯಾಕ್ಟೀರಿಯಾ ಹತೋಟಿ ಮಾಡೋದು ತುಂಬ ಕಷ್ಟ. ಸೊ ಬ್ಯಾಕ್ಟೀರಿಯಸೈಡ್ಸು ತುಂಬ ಯೂಸ್ ಮಾಡ್ತಾರೆ. ಬ್ಯಾಕ್ಟೀರಿಯಸೈಡ್ಸ್ ಆ್ಯಕ್ಚುಲಿ ಕಾಸ್ಟ್ಲಿ. ಆದಮೇಲೆ ಅದು ರೆಸಿಡ್ಯೂಸು ಬಂದ್ಬಿಡ್ತಾರೆ. ಆ್ಯಕ್ಚುಲಿ ನಾವು ವಿಷರಹಿತ ದಾಳಿಂಬೆ ಅಂತ ಹೇಳ್ತೀವಿ, ಬಟ್ ಅದು ವಿಷಪೂರಿತ ದಾಳಿಂಬೆ ನಾವು ಕೊಡ್ತಾಯಿದ್ದೀವಿ. ಅದು ಮಾಡಬಾರ್ದು ಅಂತ ನಾವು ಮಾಡಬೇಕಂದ್ರೆ, ಸೊ ಅದಕ್ಕೆ ಅಂದರೆ ಒಂದು ಪೊಮಗ್ನೇಟ್ ಬೂಸ್ಟರ್ ಅಂತ ನಾವು ಕೊಡ್ತಾಯಿದ್ವಿ. ಪೊಮಗ್ನೇಟ್ ಬೂಸ್ಟರು, ಆಮೇಲೆ ಪೊಮಗ್ನೇಟ್ ಸ್ಪೆಷಲು. ಸೊ ಇದು ತುಂಬ ಕಷ್ಟ ಆ್ಯಕ್ಚುಲಿ ಹತೋಟಿ ಮಾಡೋದಕ್ಕೆ. ಅದಕ್ಕೆ 2 ಪ್ರಾಡಕ್ಟು. ಇದು 2 ml, ಇದು 2 ಗ್ರಾಮ್ಸ್, ಇದು 2 ml. 1 ಲೀಟರ್ನಲ್ಲಿ ಹಾಕ್ಕೊಂಡು ಸಿಂಪಡಣೆ ಮಾಡ್ತಾ ಇರಬೇಕು. ಒಂದು ವಾರಕ್ಕೆ ಒಂದು ಸಲ ಮಾಡ್ತಾ ಇರಬೇಕು. ಸೊ ಈ ಥರ ಮಾಡ್ತಾಯಿದ್ರೆ ಸೊ ಅದರಲ್ಲಿ ಈ ಬ್ಲೈಟ್ ಪ್ರಾಬ್ಲಮ್ ತುಂಬ ಕಡಿಮೆ ಆಗ್ತದೆ. ಒಳ್ಳೆ ಕ್ರಾಪ್ ಬರ್ತದೆ ನಿಮಗೆ. ಸೊ ಈ ಥರ ಶೈನಿಂಗ್ ಬರ್ತದೆ, ಆ್ಯಕ್ಚುಲಿ ಒಳ್ಳೆ ಕ್ರಾಪ್ ಬರ್ತದೆ ನಿಮಗೆ. ಸೊ ಇದು ಇವಾಗ ಇದೆಲ್ಲ ನಾವು ನೋಡಿದರೆ, ಇದೆಲ್ಲ ಈ ರಸ ತೋಳೋ ಹುಳಕ್ಕೂ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಇದು ಕಂಟ್ರೋಲ್ ಮಾಡಲೇಬೇಕು. ಇಲ್ಲ ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ, ನೋಡೋಕ್ಕೆ ಚೆನ್ನಾಗಿರಲ್ಲ, ಇದು ಮಾರ್ಕೆಟ್ ಮಾಡೋದು ಕಷ್ಟ. ಸೊ ಈ ಥರ ಪ್ರಾಬ್ಲಮ್ ಇರುವಾಗ ನಾವೇನು ಮಾಡಿದ್ವಿ ಅಂದರೆ ಸಕ್ಕಿಂಗ್ ಪೆಸ್ಟ್ ಡಾಕ್ಟೋ ಅಂತ ನಾವು ಡೆವಲಪ್ ಮಾಡಿದ್ವಿ. ಸೊ ಇದು ಲ್ಯಾಕ್ಟೋಬ್ಯಾಸಿಲಸ್ ಬೇಸ್ಡ್ ಬ್ಯಾಕ್ಟೀರಿಯಾ. ಇದು ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಸೊ ನಾವು ಫಸ್ಟ್ ಟೈಮ್ ಮಾಡಿದ್ವಿ ಸುಸ್ಥಿರ ಬಯೋಆರ್ಗಾನಿಕ್ಸಿಂದ. ನಾನು ರಿಟೈರ್ ಆದಮೇಲೆ ನಾವು ರಿಸರ್ಚ್ ಮಾಡಿ ಇದು ಮಾಡಿದ್ವಿ. ಜಸ್ಟ್ ಒಂದು 2 ಮಿಲ್ಲಿ ಒಂದು ಲೀಟರ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕು, ಸಿಂಪಡಣೆ ಮಾಡ್ತಾ ಇರಬೇಕು. ಇವಾಗ ಭೂಮಿಗೆ ಆ್ಯಕ್ಚುಲಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು ಹೇಳಿದೆ. ಸೊ ಒಂದು ಕೆಲಸ ನಾವು ಹೇಳೋದಂದರೆ ಇದು ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಇದರಲ್ಲಿ ಒಂದು 10,000 ಒಂದು ಎಕರೆಗೂ ಇದರಲ್ಲಿ ಮೇಲೆ ಬಂಡವಾಳ ಮಾಡಿದರೆ ರೈತರು, ಸೊ ಅವ್ರಿಗೆ ಮಿನಿಮಮ್ ಅಂದರೆ ಒಂದು 40,000 50,000 ಲಾಭ ನೋಡ್ಬೋದು.